ಯಾವಲ್ಲಿ ಒಂದು ಕೇಳ ಸುಮ್ಮನೆ ಮಾತು ಮನೆ ಕೆಡಿಸ್ತು ತೂತ್ ಒಲೆ ಕೆಡಿಸ್ತು ಅಂತ ಅಂತಾರಪ್ಪ. ಆದರೆ ಇಲ್ಲಿ ಇವಾಗ ಗ್ಯಾಸು ತಲೆ ಕೆಡಿಸ್ಬಿಟ್ಟೈತಲ್ಲೋ ಶಿವನೇ. ಮನೆಗೆ ಹೋದ್ರೆ ಎಂಡ್ರು ಅಡುಗೆ ಮಾಡೋಕಿಲ್ಲ. ಯಾಕಲೆ ಅಡುಗೆ ಮಾಡಿಲ್ಲ ಅಂದರೆ ಗ್ಯಾಸ್ ಇಲ್ಲ. ಈ ಕಡೆ ರೋಡಿಗೆ ಬಂದು ಆಟೋ ಹತ್ತಾನ ಅಂದರೆ ಒಂದು ಆಟೋ ಸಿಗೋಕ್ಕಿಲ್ಲ. ಯಾಕೆ ಅಂತ ಅಂದರೆ ಗ್ಯಾಸ್ ಇಲ್ಲ. ಇನ್ನು ಬಾರ್ಗೆ ಹೋಗಿ ಕುಂತ್ಕೊಂಡು ಕ್ವಾಟ್ರ್ ಆರ್ಡ್ರ್ ಮಾಡಿಲೇ ತತ್ತರಲ್ಲೇ ಕಬಾಬು ಅಂದರೆ ಅವನು ಇಲ್ಲ ಕಬಾಬು ಅಂತಾನೆ. ಯಾಕಿಲ್ಲ ಅಂದರೆ ಅಲ್ಲೂ ಗ್ಯಾಸ್ ಇಲ್ಲ. ಈ ಗ್ಯಾಸಿನ ಸಮಸ್ಯೆ ಒಂದಲ್ಲ ಗುರುವೇ, ನನಗೆ ಸಾನೆ ತಲೆ ಕೆಟ್ಟೋಗ್ಬಿಡೋದೆ. ಎಲ್ಲ ಮಾಡೋದು ಯಾಟೆ? ಅಲ್ಲ ಕಣ ಗೋಪಾಲಣ್ಣ, ಗ್ಯಾಸ್ ಇಲ್ಲ ಅಂತ ಅಂದರೆ ಇಷ್ಟೆಲ್ಲ ಸಮಸ್ಯೆಗಳು ಆದದ? ನಮ್ಮ ಹಳ್ಳಿನಲ್ಲಿ ಇದೆಲ್ಲ ಗೊತ್ತೇ ಆಗೋದಿಲ್ಲ ನಮಗೆ. ಅಯ್ಯ ಮುಂಡೆ ಮಗನೇ, ಹಂಗಲ್ಲ ಕಂಡ. ಈಗ ಹಳ್ಳಿ ಕಡೆನೂ ಗ್ಯಾಸ್ಗೆ ಅಂಟಿಗೆ ಮುಡಿದಾರೆ ಎಲ್ಲ. ಇನ್ನು ಸಿಟಿಗೆ ಬಂದರೆ ಈ ಸೌದೆ ಅಂದ್ರೆ ಏನು ಅಂತ ಕೇಳಂಗೆ ಆಗ್ಬಿಡ್ದೆ. ಯಾಕೆ ಹೇಳ್ತೀಯಪ್ಪ? ಆಟೋ ಓಡಿಸೋಕ್ಕೂ ಗ್ಯಾಸ್ ಬೇಕು, ಅಡುಗೆ ಮಾಡೋಕ್ಕೂ ಗ್ಯಾಸ್ ಬೇಕು. ಇನ್ನು ಯಾವ್ಯಾವುದಕ್ಕೆ ಗ್ಯಾಸ್ ಬೇಕಾಯ್ತದೋ ನನಗೆ ಗೊತ್ತಿಲ್ಲ, ಹೇಳೋಕ್ಕಾಗೋದಿಲ್ಲ. ಅದು ಹಂಗಿರಲಿ. ಇನ್ನು ಈ ಕಡೆ ಎಲೆಕ್ಷನ್ಗೆ ಹೊಂಟಿದ್ರಲ್ಲಪ್ಪ ಶಿವಕುಮಾರು ದಾವಣಗೆರೆ ಒಳಿಕೆ, ಎಲ್ಲ ಅದು ಹಂಗಾಗಿಬಿಡ್ದೆ ಅಲ್ಲಿ. ಅಲ್ಲಿ ಪ್ರಚಾರ ಮಾಡೋಕೆ ಹೋದ್ರಂತೆ ಕಣಪ್ಪ, ಅಲ್ಲಿ ಎಲ್ಲ ಸುತ್ತುವರ್ಕೊಂಡ್ಬಿಡ್ತಾರಂತೆ ಶಿವಕುಮಾರಣ್ಣನ. ಎಲ್ಲ ನಾಗರಾವನ ಕೆರೆ ಅವು ಸುತ್ತು ಬರೆಯೋಕ್ಕಾಯ್ತದೆಲ್ಲ. ಅವರೇನೋ ಸುಮ್ಮನೆ ಸುತ್ತುವರ್ಕೊಂಡಿದ್ದಾರೆ, ಅದ್ರ ಕತೆ ಬಿಡು. ನೋಡ್ಲ, ಈ ನಮ್ಮ ಸಾಯಾಬೂರುಗಳು ಇಲ್ಲಿ ನಿಶ್ಚಿತವಾಗಿ ನಿಂತು ಬಿಟ್ಟಿದ್ದಾರೆ. ಇಲ್ಲಿ ನಾವೇ ಗೆಲ್ಲಬೇಕು ಅಂತ. ಜನ ಮಾತಾಡ್ಕೊಂತಿರೋದೇನು ಸಮರ್ಥನ ಅಸಮರ್ಥ ಮಾಡಿಬಿಡ್ತಾರೆ ಅಂತ. ಆದರೆ ಇದ್ರಾಗೆ ಎಷ್ಟು ನಿಜ ಆಯಿತೋ ಸುಳ್ಳಾಯಿತೋ ಹೇಳೋಕ್ಕಾಗೋಕ್ಕಿಲ್ಲ. ಇದಕ್ಕೆ ನಮ್ಮ ಸಿದ್ದರಾಮಣ್ಣನೇ ಉತ್ತರಿಸಬೇಕು ಕಳ್ಳ. ಆಯಪ್ಪ ಒಳಗೆ ಏನು ಪ್ಲಾನ್ ಮಾಡ್ಕೊಂಡದು ಮುಂದಕ್ಕೆ ಬಾಗಲಕೋಟೆ ಕಡೆಗೆ ನಡಿಯಪ್ಪ. ಅಯ್ಯ ಬಿಡ್ರಿ, ಬಾಗಲಕೋಟೆನಲ್ಲಿ ಏನೈತೆ? ಅಲ್ಲಿ ಚರಂತಿ ಮಠ ಮೇಟಿ ಇಬ್ರು ನಿಂತ್ಕೊಂಡಿದ್ದಾರೆ. ಇವ್ರಿಗೆ ಅವರು ಗುಂಡು ಪಿನ್ ಚುಚ್ಕೊಂಡು ಒದ್ದಾಡ್ತಾವ್ರೆ. ಗುಂಡು ಪಿನ್ ಚುಚ್ತಾರೋ ದಬ್ಬಳ ಚುಚ್ತಾರೋ, ಒಟ್ಟಿನಲ್ಲಿ ಮೇಟಿಗೆ ಒಂದು ದೊಡ್ಡ ಕಥೆನೇ ಇದೆ. ಅವ್ರು ಎಲ್ಲೆಲ್ಲಿ ಏನೇನು ಚುಚ್ಚಿದ್ರು ಅಂತ ನಿಮಗೆ ಗೊತ್ತಿರಬೇಕಲ್ಲ ಇದಕ್ಕೆ ಮುಂಚೆನೆ. ಈಗ ಅವ್ರ ಮಗ ಇಲ್ಲಿ ಏನು ಚುಚ್ತಾನ ತಗೊಂಡು ಅನ್ನೋದು ಕಾದು ನೋಡಬೇಕಾಗಿದೆ. ಇನ್ನು ಚರಂತಿ ಮಠದವರು ಏನು ಸುಮ್ಮನೆ ಅನ್ಕೊಂಬೇಡಗಳ್ಳ, ಅವರು ಏನಾನ ಒಂದು ಪಟ್ ಹಾಕಿ ಸರಿಯಾಗಿ ನೋಡಿ ಚುಚ್ತಾರೆ ಅನ್ನೋದು ನನ್ನ ಅಂಬೋಣ. ಸದ್ಯಕ್ಕೆ ಇವತ್ತಿಗೆ ಸಾಕಣ್ಣ ಯಾಟೆ. ಯಾಕೋ ಶಾನೆ ಸುಸ್ತು, ಕೈ ಕಾಲಲ್ಲಿ ಬಲವೇ ಇಲ್ಲ. ಈ ಗ್ಯಾಸ್ ಇಲ್ಲ ಅಂತ ನನ್ನ ಹೆಂಡ್ರು ನುಗ್ಗೆಕಾಯಿ ಬೇಯಿಸೋದನ್ನೇ ಮರೆತು ಬಿಟ್ಟಿದ್ದಾಳೆ. ನನಗೆ ಮೈ ಕೈ ಎಲ್ಲ ಸುಸ್ತಾಗಿ ಹೋಗಿ ಶುರುವಾಗ್ಬಿಟ್ಟಿದೆ ಕಣ್ಣ. ನಡಿಲ್ಲ, ವಿಜಯನಗರದ ವಿಜಯಮ್ಮನ ಮನೆಯಲ್ಲಿ ಕರೆಂಟ್ ಸ್ಟೌವ್ನಾಗೆ ಕೋಳಿ ಬೇಯಿಸವಳಂತೆ ತಿನ್ಕೊಂಬರೋಣ. ಶಿವನೇ ಸಂಬುಲಿಂಗ, ಶಿವನೇ ರುದ್ರೇಶ. ಯಾವಲ್ಲಿ ಒಂದು ಕೇಳ ಸುಮ್ಮನೆ